ಯಾವತ್ತೇ ಆಗಲಿ ಪ್ರೀತಿ ಅನ್ನೋಂಥದ್ದು ಏನಿರಬೇಕಲ್ಲ ಅದು ಎರಡೂ ಕಡೆ ಇದ್ದರೆ ಮಾತ್ರ ಅದಕ್ಕೆ ಪ್ರೀತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಪ್ರೀತಿ ಇದೆ, ಇನ್ನೊಬ್ರಿಗೆ ಪ್ರೀತಿ ಇಲ್ಲ ಅಂತಂದರೆ ಅದನ್ನು ಯಾವತ್ತೂ ಯಾರೂ ಪ್ರೀತಿ ಅಂತ ಅನ್ನಲ್ಲ. ನಾವೇ ದಾರ ಕಟ್ಟಿ ಎಳಿತಾ ಇರಬೇಕು, ಪ್ರತಿ ಸತಿ ಎಳಿಬೇಕು ಎಳಿಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಅದು ಜೀವನ ಅಂತಲೇ ಅನ್ನಿಸ್ಕೊಳೋದಿಲ್ಲ. ಮತ್ತು ಅವ್ರನ್ನ ನೀವು ನಮ್ಮ ಹತ್ರ ಎಳ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೇನೋ ಅವ್ರಿಗೆ ಯಾವ ರೀತಿ ನೀವು ಇಷ್ಟ ಆಗಬೇಕು ಅಂತ ಡ್ರೆಸ್ಸಿಂಗ್ ಸೆನ್ಸ್ ಆಯಿತು, ಅವ್ರಿಗೆ ಯಾವ ರೀತಿ ನಡ್ಕೊಂಡ್ರೆ ಇಷ್ಟ ಆಗುತ್ತೋ, ಅಥವಾ ಮಾತಿನಲ್ಲಿ ನಿಮ್ಗೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ, ನೀವು ಅದನ್ನು ಎಷ್ಟೇ ಪ್ರಯತ್ನ ಪಟ್ಟು ನೀವು ಅವ್ರಿಗೋಸ್ಕರ ಚೇಂಜ್ ಆಗೋದಕ್ಕೂ ಪ್ರಯತ್ನ ಪಟ್ಟರೂ ಕೂಡ ಆ ವ್ಯಕ್ತಿಗೆ ನೀವು ಇಷ್ಟನೇ ಆಗೋದಿಲ್ಲ, ಬೇರೆ ವ್ಯಕ್ತಿಗಳೇ ಇಷ್ಟ ಆಗೋದು. ಯಾಕೆಂದರೆ ಅವ್ರಿಗೆ ಹೆಂಗೆ ಅಂದರೆ ಒಂದು ಅಟ್ರ್ಯಾಕ್ಷನ್ ಅವ್ರಿಗೆ. ನೀವು ಇಷ್ಟ ಇಲ್ಲ ಅಂತ ಅಂದಾಗ ನೀವೇನೇ ಮಾಡಿದ್ರು ಅವ್ರಿಗೆ ಇಷ್ಟ ಆಗೋದೇ ಇಲ್ಲ. ಅದು ಮೇನ್ ಇರೋದು. ಬೇರೆಯವ್ರು ಇಷ್ಟ ಆಯಿತು ಅಂದರೆ ಅವ್ರು ಹೆಂಗೆ ಇದ್ದರೂ ಅವ್ರಿಗೆ ಇಷ್ಟನೇ ಆಗುತ್ತೆ. ಅವರು ಯಾವುದೇ ತಪ್ಪುಗಳು ಮಾಡಿದ್ರೂ ಅದು ಕರೆಕ್ಟ್ ಅಂತಲೇ ಅನಿಸುತ್ತೆ. ಅದು ಯಾವ ವ್ಯಕ್ತಿ ನಿಮಗೆ ಇಷ್ಟ ಆಗ್ತಿರಲ್ಲ ಅದು ಕರೆಕ್ಟಾಗಿ ಅವ್ರು ನಡ್ಕೊಂಡ್ರೂ ಅವರಲ್ಲಿ ತಪ್ಪು ಇದ್ರ ತಪ್ಪಿದೆ ಅದು ತಪ್ಪಿದೆ ಅಂತ ಹೇಳಿ ಕಂಡುಹಿಡಿತಾ ಇರ್ತೀವಿ. ಇದು ಸಾಮಾನ್ಯ, ಎಲ್ಲರೂ ಅದನ್ನೇ ಮಾಡ್ತಾರೆ. ನಮಗೊಂದು ವ್ಯಕ್ತಿ ಇಷ್ಟ ಇಲ್ಲ ಅಂದಾಗ ಆ ವ್ಯಕ್ತಿ ಮಾಡೋದು ಅಥವಾ ಮಾತಾಡೋದು ನಮ್ಗೆ ಯಾವುದೂ ಇಷ್ಟ ಆಗೋದಿಲ್ಲ, ಇರಿಟೇಟ್ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಅಲ್ವಾ ಕಾಮನ್ನು. ಹಾಗೇನೆ ನಾವು ಎಷ್ಟೇ ಒಂದು ವ್ಯಕ್ತಿನ ತುಂಬ ಇಷ್ಟಪಟ್ಟು ನಮ್ಮ ಹತ್ರ ಬರಲಿ, ನಮ್ಮ ಹತ್ರ ಇರಲಿ ಅಂತ ಹೇಳಿ ನಾವು ಕಟ್ಟಾಕೊಳ್ತಾ ಇದ್ದರೆ ಅವ್ರಿಗೆ ಅದು ಬೇಕಾಗೇ ಇರೋದಿಲ್ಲ. ಅವ್ರಿಗೆ ಫ್ರೀಡಮ್ ಬೇಕಾಗಿರುತ್ತೆ, ತಮ್ಮದೇ ಒಂದು ಪ್ರಪಂಚ ಬೇಕಾಗಿರುತ್ತೆ. ಏನಿದ್ರೂ ಒಂದೇ, ಇವಳು ಇಲ್ಲದೇ ಇದ್ದರೂ ಒಂದೇ ಅನ್ನೋ ರೀತಿ ಪ್ರಪಂಚ ಅವ್ರದ್ದಾಗಿರುತ್ತೆ. ನಾವೇನೂ ಮಾಡೋದಕ್ಕಾಗೋದಿಲ್ಲ. ಅಂಥ ವ್ಯಕ್ತಿಗಳನ್ನ ಫ್ರೀಯಾಗೇ ಬಿಟ್ರೇ ನಮ್ಮದು ಜೀವನ ಚೆನ್ನಾಗಿರುತ್ತೆ, ಅವ್ರದ್ದು ಜೀವನ ಚೆನ್ನಾಗಿರುತ್ತೆ ಅಂತ